ಕರಿಬೇಡ ನನ್ನನ್ನ. ಇದುವರೆಗೂ ನೀನ್ ನನ್ನನ್ನ ಅಮ್ಮ ಅಂತ ಕರೆದಿದ್ದನ್ನ ಮರೆಯೋದಕ್ಕೆ ಈ ಜನ್ಮ ಸಾಕಾಗೋದಿಲ್ಲ. ಇನ್ನಷ್ಟು ಹೊರೆ ಹೊರಿಸ್ಬೇಡ. ಹಣದ ಋಣನ ಹೊರಬಹುದು, ಪ್ರೀತಿ ಋಣನ ಹೊರಕ್ಕಾಗೋದಿಲ್ಲ. ಆಗೋದಿಲ್ಲ. ರಾಧಿಕಾ ಸುಳ್ಳು ಹೇಳ್ತಾಳೆ ಅಂತ ನನಗೆ ನಂಬೋಕೆ ಆಗ್ತಿಲ್ಲ. ತಪ್ಪು ಮಾಡಿಬಿಟ್ಟೆ. ರಾಧಿಕಾ, ನನ್ನ ಮಗಳನ್ನ ಉಳಿಸ್ಬಿಟ್ಟೆ ತಾಯಿ, ಉಳಿಸ್ಬಿಟ್ಟೆ. ಹಲೋ ಬಾಸ್, ಆ ಹುಡುಗಿ ಸಿಕ್ಬಿಟ್ಲು. ನಮ್ಮ ಹುಡುಗರು ಹಿಡ್ದಾಕ್ಬಿಟ್ರು. ಹೇಳಿ ಬಾಸ್, ಏನ್ ಮಾಡೋದೀಗ? ಬಿಟ್ಬಿಡ್ರೋ ಗುರು. ನಾನು ಅನ್ಕೊಂಡಿದ್ ಕೆಲಸ ಎಲ್ಲ ಆಯ್ತು. ರಾಧಿಕಾ ಈಗ ಅವ್ರ ಜೊತೆ ಹೋಗ್ತೀಯಳ. ಅಲ್ಲ ಬಾಸ್, ಏನ್ ಹೇಳ್ತಿದ್ರ ನೀವು? ಏಯ್, ಕೆಲ್ಸ ಆಯ್ತು ಅಂತ ಹೇಳಿಲ್ವಾ? ಬಿಟ್ ಕಳಿಸ್ರ. ಏನಂತ ಗುರು? ಬಿಟ್ಬಿಡು ಅಂದ್ರು. ಬಿಟ್ಬಿಡ ಅವಳನ್ನ. ಎಲ್ಲ ಅವಳು? ಏ ಗುರು, ಎಲ್ಲದ್ಲು ಕಾಣಿಸ್ತಾ ಇಲ್ಲ. ಬಾಗುರು ಹುಡ್ಕನ ಬಿಡ, ಅವರೇ ಬಿಟ್ಬಿಡು ಅಂತ ಹೇಳಿದ್ರು. ಇನ್ನೇ ನಮ್ ಕೆಲಸ ಮುಗೀತಲ್ಲ, ಬಾ. ನೋಡಿದ್ಯಾಕಂತ? ನೋಡಿದ್ಯಾ ನಿಮ್ಮಮ್ಮನ? ಎಷ್ಟೊಂದು ಪ್ರೀತಿಯಿಂದ ನೋಡ್ಕೊಂಡೆ ಅವಳನ್ನ. ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ಅವಳ ಮೇಲೆ. ಎಲ್ಲದಕ್ಕೂ ಮೋಸ ಮಾಡ್ಬಿಟ್ಲು ಅವಳು. ಅವಳು ಮಾಡಿದ್ ಸರಿನಾ? ನಿಮ್ಮಮ್ಮನ ಮಾತನ್ನ ನಂಬ್ಕೊಂಡು ನಾನು ಎಲ್ರ ವಿರೋಧನೂ ಕಟ್ಕೊಂಡೆ. ನಮ್ ರಾಧಿಕಾ ಸುಳ್ಳು ಹೇಳೋದಿಲ್ಲ ಅಂತ ವಾದ ಮಾಡಿದೆ. ಊರ್ನವ್ರ ಮುಂದೆ ನನ್ನ ಮಗಳು ಅಂತ ಸಾಕೊಂಡ್ಬಂದೆ. ಇಷ್ಟೊಂದು ಹಚ್ಕೊಂಡ್ಬಿಟ್ಟೆ ಅವಳನ್ನ. ಆದ್ರೆ ಅವಳು ನನಗ್ ಮೋಸ ಮಾಡ್ಬಿಟ್ಲು ಕಂದ. ಮೋಸ ಮಾಡ್ಬಿಟ್ಲು ಕಣೋ. ಅಮ್ಮ, ಅಳ್ಬೇಡಿ ಅಮ್ಮ. ನೀವು ತಪ್ಪಾಗಿ ತಿಳ್ಕೊಳ್ತಾ ಇದ್ದೀರಾ. ನನ್ನ ಮಾತು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲ, ನಾನು ಏನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ನೀನೇನು ಹೇಳೋದು ಬೇಡ. ಸಾಕು ಸಾಕು ರಾಧಿಕಾ. ನಿನಗೆ ನಾನು ತುಂಬಾ ದೊಡ್ಡ ಸ್ಥಾನ ಕೊಟ್ಬಿಟ್ಟೆ. ಆದ್ರೆ ನೀನು ಒಬ್ಬ ಸಾಮಾನ್ಯ ಮನುಷ್ಯರು ಅಂತ ಸಾಬೀತು ಮಾಡ್ಬಿಟ್ಟೆ.
ಅಮ್ಮ ನನ್ನ ಮಾತು ಕೇಳಿಮ್ಮ. ಅಯ್ಯೋ ತಪ್ಪು ನಿಂದಲ್ಲಮ್ಮ, ನಂದೇ ತಪ್ಪು. ನೀನೇನ್ ಮಾಡ್ತೀಯ ಪಾಪ? ನನ್ನ ಮಗಳನ್ನ ಕಳ್ಕೊಂಡು ಕೊರ್ಗಲ್ಲಿ ನನ್ನ ಪ್ರೀತಿನೆಲ್ಲ ನಿಂಗೆ ದಾರೆ ಎರ್ಬಿಟ್ಟೆ. ತಪ್ಪು ನಂದೆ ಅಂತ ಒಪ್ಕೋತೀನಿ ಬಿಡು. ವಿಷಯ ಏನು ಅಂತ ನಿಮಗೆ ಗೊತ್ತಿಲ್ಲ ಅಮ್ಮ. ನೋಡಿ, ನಾನೀಗ ಅದನ್ನ ಹೇಳೋದಕ್ಕಾಗಲ್ಲ, ನಿಧಾನಕ್ಕೆ ಹೇಳ್ತೀನಿ. ಬೇಡ ಬೇಡ, ಹೇಳೋದು ಬೇಡ, ನಾನು ಅದನ್ನ ಕೇಳೋದು ಇಲ್ಲ. ಎಲ್ಲಿ ತುಂಬಾ ನಂಬಿಕೆ ಇರುತ್ತೋ ಅಲ್ಲೇ ತುಂಬಾ ದೊಡ್ಡ ದ್ರೋಹನೂ ಇರುತ್ತೆ. ಎಲ್ಲಿ ತುಂಬಾ ಸಂತೋಷ ಇರುತ್ತೋ ಅಲ್ಲೇ ತುಂಬಾ ದುಃಖನೂ ಇರುತ್ತೆ. ನೀ ನನಗೆ ತುಂಬಾ ಸಂತೋಷ ಕೊಟ್ಬಿಟ್ಟೆ, ಜೊತೆಗೆ ಅಷ್ಟೇ ನೋವು ಕೊಟ್ಬಿಟ್ಟೆ. ನಂಜು, ಏನೇನೋ ಐಡಿಯಾ ಮಾಡಿ ರಾಧಿಕಾ ನೀ ಮನೆ ಬಿಟ್ಟು ಹೋಗಂಗ್ ಮಾಡಿದೆ. ಬೇಷ್ ಕಣೋ, ತಮ್ಮ ಅಂದ್ರೆ ನಿನ್ನಂಗಿರ್ಬೇಕು. ನಿಮ್ ಭಾವನೆ ಏನಾದ್ರೂ ನೆಚ್ಕೊಂಡಿದ್ರೆ ನೊಣ ಹೊಡಿತಾ ಕೂಡ್ಬೇಕಾಗ್ತಿತ್ತು. ಆದ್ರೆ ಒಂದ್ ಮಾತಕ್ಕ, ರಾಧಿಕಾ ಅವ್ರ ಮಗಳನ್ನೋ ಸುಳ್ಳು ಇವತ್ತಲ್ಲ ನಾಳೆ ಗೊತ್ತಾಗೇ ಆಗುತ್ತೆ. ಗೊತ್ತಾಗ್ಲಿ ಬಿಡು. ಅಕ್ಕನಿಗೆ ಇವತ್ತು ಸಿಕ್ಕಿರೋ ಇಂಜೆಕ್ಷನ್ ಎಷ್ಟು ಸ್ಟ್ರಾಂಗು ಅಂದ್ರೆ ಇವತ್ತೇನಾದ್ರೂ ರಾಧಿಕಾ ಮನೆ ಬಿಟ್ಟು ಹೋಗ್ಬಿಟ್ರೆ ಸಾಕು. ಇನ್ಯಾವತ್ತು ಯಾವ ಹೆಣ್ಮಕ್ಳನ್ನು ನಮ್ಮ ಮನೆ ಒಳಗೆ ಸೇರಿಸ್ಕೊಳಲ್ಲ. ರಾಧಿಕಾ ಬಂದಂತೂ ಮೊದ್ಲು ಸೇರಿಸ್ಕೊಳೋದಿಲ್ಲ. ರಾಧಿಕಾ ನಂಬಿಕೆ ಕಳ್ಕೊಂಡ್ಬಿಟ್ಲು. ಯಜಮಾನಮ್ಮ ಯಾವತ್ತು ಈ ಮನೆಯಲ್ಲಿ ರಾಧಿಕಾಗೆ ಸ್ಥಾನ ಕೊಡಲ್ಲ. ಈ ದೊಡ್ಡ ಮನೆ ಆಸ್ತಿ ನಮ್ ಕೈ ಬಿಟ್ಟು ಹೋಗೋದಿಲ್ಲ ಕಣೋ. ನಡಿ ನಡಿ, ಇನ್ನು ಅಲ್ಲಿ ಏನೇ ನಾಟಕ ನಡೆಯುತ್ತೋ ಅಲ್ಲೇ ನಿಂತ್ಕೊಂಡು ನೋಡೋಣ. ನಡಿಯಕ್ಕ. ನಾನು ಒಳಗಡೆ ಬಂದಿರೋದಕ್ಕೂ ಒಂದು ಅರ್ಥ ಇದೆ. ಈಗ ಯಾವ ಸಮಸ್ಯೆಗಳು ಇಲ್ಲ, ಎಲ್ಲ ಗೊಂದಲಗಳು ಇತ್ಯರ್ಥವಾಯ್ತಲ್ಲ. ನೋಡಿ ತಾಯಿ, ನಮ್ಗೆ ಯಾರಿಗೂ ದಿವ್ಯ ಶಕ್ತಿ ಇಲ್ಲ. ನಾವೆಲ್ಲರೂ ಹುಲುಮಾನವರೇ. ಕಣ್ಣಿಗೆ ಕಂಡಿದ್ದನ್ನ ಸತ್ಯ ಅಂದ್ಕೊಳ್ತೀವಿ. ಆದರೆ ನಿಜವಾಗ್ಲೂ ಸತ್ಯ ಏನು ಅನ್ನೋದು ಪರಮಾತ್ಮನಿಗೆ ವೇದ್ಯ. ಸೌಪರ್ಣಿಕಾ ದೇವಿಯವರೇ, ನಮ್ಮ ಮೇಲೆ ಕೋಪ ಇದ್ರೆ ಕ್ಷಮಿಸ್ಬಿಡಿ. ನಮ್ಮ ಪರಿಸ್ಥಿತಿ ನಮ್ಗೆ ಗೊತ್ತು. ನಿಮಗೆ ತುಂಬಾ ಬೇಜಾರು ಮಾಡಿದ್ದೇವೆ. ದಯವಿಟ್ಟು ಅದನ್ನ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಡಿ. ನೋಡಿ, ಆಗ ಹೋಗಿರೋದನ್ನ ಕೆದಕಿ ಪ್ರಯೋಜನ ಇಲ್ಲ. ನೀವು ನಿಜಕ್ಕೂ ರಾಧಿಕಾ ತಂದೆ ತಾಯಿ ಅಂತ ರಾಧಿಕಾನೇ ಹೇಳೋವರೆಗೂ ನನ್ನ ಮಾತು ಬೇರೆ ಇತ್ತು. ಆದ್ರೆ ಈಗ ರಾಧಿಕಾನೇ ಒಪ್ಕೊಂಡ್ಮೇಲೆ ನಾನು ಅದನ್ನ ಮುಂದುವರ್ಸೋದಿಲ್ಲ. ಆದ್ರೆ ಒಂದು ಮಾತು, ಇದು ನನ್ನ ವಿನಂತಿ. ರಾಧಿಕಾ ಮೇಲೂ ಕೋಪ ಮಾಡ್ಕೋಬೇಡಿ. ಇಲ್ಲಿ ಪರಿಸ್ಥಿತಿಲಿ ಎಲ್ಲರೂ ಕೀಲುಗೊಂಬೆಗಳು. ರಾಧಿಕಾ ಮೇಲೆ ಕೋಪ ಮಾಡ್ಕೋಬೇಕು, ಅವಳ ಮೇಲೆ ಪ್ರೀತಿ ಇಟ್ಕೋಬೇಕು, ಥ್ಯಾಂಕ್ಸ್ ಹೇಳಬೇಕು. ಅದು ಒಂದು ಮಾತಲ್ಲಿ ಒಂದು ಕ್ಷಣದಲ್ಲಿ ತೀರ್ಮಾನ ಮಾಡೋ ವಿಷಯ ಅಲ್ಲ. ರಾಧಿಕಾ ನನ್ನ ಪಾಲಿಗೆ ಏನು ಅನ್ನೋದು ನನಗೆ ಮಾತ್ರ ಗೊತ್ತು. ನೀವು ರಾಧಿಕಾನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ನಿಮ್ಮ ಮನೆನ ಬೆಳಗಿಸ್ಕೊತೀರ, ಸಂತೋಷ. ಆದ್ರೆ ಅದರಿಂದ ನನ್ನ ಮನೆಗೆ, ನನ್ನ ಮನಸ್ಸಿಗೆ ಕವಿಯೋ ಕತ್ಲೆಷ್ಟು ಅಂತ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ರಾಧಿಕಾ ನಮ್ಮ ಪಾಲಿಗೆ ಒಂದು ಮಿಂಚು, ಒಂದು ಕ್ಷಣದ ಬೆಳಕು.
ಬೆಳಕಿ ಕತ್ಲಾಗಿ ಹೊರಟೇ ಬಿಟ್ಲು. ಇರ್ಲಿ ಬಿಡಿ, ಮಕ್ಕಳಿಂದ ದೂರಾಗಿ ಅನುಭವಿಸೋ ನೋವಿದೆಯಲ್ಲ, ನಿಮ್ಗಿಂತ ಚೆನ್ನಾಗಿ ನನಗೆ ಅರ್ಥ ಆಗಿದೆ. ಅದನ್ನ ಬೇರೆ ಯಾರು ಅನುಭವಿಸ್ಲಿ ಅಂತ ಆಸೆ ಪಡೋಳು ನಾನಲ್ಲ. ಕಡೆ ಪಕ್ಷ ಒಂದ್ 4 ದಿನನಾದ್ರೂ ನಮ್ಮನೇಲಿದ್ದು ನಮ್ಗೆಲ್ಲ ಸಂತೋಷ ಕೊಟ್ಟಲ್ಲ, ಅಷ್ಟಲ್ಲೇ ತೃಪ್ತಿ ಪಡ್ಕೊತೀನಿ. ಇನ್ನು ಆ ಮಗು ನನ್ನನ್ನ ಒಂದು ನಿಮಿಷ ಬಂದೆ, ಕೂತ್ಕೊಳ್ಳಿ. ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೋಬೇಡಿ. ರಾಧಿಕಾ ನಿಮ್ಮ ಮಗಳು, ನಿಮ್ಮಿಷ್ಟ. ಆದ್ರೆ ಒಂದೇ ಒಂದು ಕೇಳ್ಕೊತೀನಿ, ಅವಳು ತುಂಬಾ ತುಂಬಾ ನೊಂದಿದ್ದಾಳೆ. ಅವಳ ಇನ್ನಷ್ಟು ನೋಯಿಸ್ಬೇಡಿ, ನಾನು ನೋಡ್ಕೊಳ್ಳಿ. ಯಾಕಿಷ್ಟೊಂದು ಆವೇಶ ಪಟ್ಬಿಟ್ರಿ ಅಮ್ಮ? ನಾನು ಹೇಳೋ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ತಯಾರೇ ಇಲ್ವಲ್ಲ ನೀವು? ನಾನು ಯಾರಿಗೂ ಮೋಸ ಮಾಡಿಲ್ಲ, ಇದು ನಿಮಗ್ ಮೋಸ ಮಾಡ್ತೀನ? ಆವೇಶ ಪಡ್ಬಾರ್ದಾಗಿತ್ತು, ಪಟ್ಬಿಟ್ಟೆ. ನಿನ್ನ ಅನಿವಾರ್ಯತೆ ಏನೇನಿತ್ತು ಯಾರು ಗೊತ್ತು? ಒಂದು ಸುಳ್ಳು ಹೇಳ್ಬಿಟ್ಟೆ ಅಷ್ಟೇ ತಾನೆ. ಇರ್ಲಿ ಬಿಡು, ಪರವಾಗಿಲ್ಲ. ಸುಳ್ಳು ಅಂತ ಗೊತ್ತಾದ ಕೂಡಲೇ ಒಂದು ಸಲ ನನಗೆ ನೋವಾಗಿದ್ದು ನಿಜ. ಆದ್ರೆ ಅದೇ ಸುಳ್ಳು ಹೇಳ್ಕೊಂಡು ಇಷ್ಟು ದಿನ ಅಷ್ಟೊಂದು ಪ್ರೀತಿ ಕೊಟ್ಟಿದ್ಯಲ್ವಾ, ಎಷ್ಟೊಂದು ಸಂತೋಷ ಕೊಟ್ಟಿದ್ಯಲ್ವಾ, ಅದನ್ನ ನನಗೆ ಯಾವತ್ತೂ ಮರೆಯೋದಿಲ್ಲ, ಯಾವತ್ತೂ ಮರೆಯೋದಿಲ್ಲ. ಇಲ್ಲಿ ನೋಡು, ನಿನ್ಗೂ ನಿಮ್ಮಮ್ಮನಿಗೂ ಅರ್ಶಿನ ಕುಂಕುಮ ಇಟ್ಕೊಂಡಿದ್ದೀನಿ. ರಾಧಿಕಾ, ನಂಗೆ ಅಷ್ಟೊಂದು ದುಃಖ ಆಗೋದಕ್ಕೆ
ಏನ್ ಕಾರಣ ಗೊತ್ತಾ? 4 ದಿವಸಕ್ಕೆ ಈ ಸಲದ ಆಷಾಢ ಮುಗ್ದು ಹೋಗುತ್ತೆ. ಸಾಧುಗಳು ಹೇಳಿದ ಪ್ರಕಾರ ಈ ಆಷಾಢ ಮುಗಿಯೋದ್ರೊಳಗಡೆ ನಮ್ಮ ಮಗಳು ಬರ್ದೆ ಹೋದ್ರೆ ಯಾವತ್ತೂ ಬರೋದಿಲ್ಲ. ಈಗ ನೋಡಿದ್ರೆ ನೀನು ಹೊರಟು ಬಿಡ್ತಿದ್ಯಲ್ವಾ, ಅದಕ್ಕೆ ದುಃಖ ಆಯ್ತು. ಇರ್ಲಿ ಬಿಡು, ಇಷ್ಟು ವರ್ಷದ ಹಾಗೆ ಇನ್ ಮುಂದೇನು ನಡಿ, ಕಾಯ್ತಿರ್ತಾರೆ ನಿನ್ನಮ್ಮ. ಇಷ್ಟು ದಿನ ನಮ್ಮಿಬ್ಬರ ಮಧ್ಯೆ ಬಂದ ಮಾತು ಮುನಿಸು ಎಲ್ಲನೂ ನಾನು ಮರ್ತು ಬಿಡ್ತೀನಿ. ನೀವು ಮರ್ತು ಬಿಡಿ, ಇಬ್ರದ್ದು ತಪ್ಪಿಲ್ಲ. ರಾಧಿಕಾ ನಿಮ್ಮ ಮಗಳೇ ಅನ್ನೋದು ಸತ್ಯ ಅಂತ ಆದ್ಮೇಲೆ ನಾನು ಹಠ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ನಿಮ್ಮ ಮಗಳು ಸ್ವಲ್ಪ ದಿನದ ಮಟ್ಟಿಗಾದ್ರೂ ನನ್ನ ಮನೆಗೆ ಬಂದಿದ್ದು ನನ್ನ ಮಗಳ ಸ್ಥಾನನ ತುಂಬಿದ್ದಾಳೆ. ಮಗಳ ಪ್ರೀತಿನ ಸವಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಳೆ. ಅದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಕುಂಕುಮ ತಗೊಳ್ಳಿ. ಇವತ್ತು ರಾಧಿಕಾನ ಕರ್ಕೊಂಡು ಹೋಗ್ತಿದ್ದೀರಾ, ಒಳ್ಳೇದಾಗ್ಲಿ. ಆದ್ರೆ ಒಂದೇ ಒಂದು ಬೇಡಿಕೆ, ಇನ್ಯಾವತ್ತೂ ಯಾವ ಕಾರಣಕ್ಕೂ ನೀವಾಗ್ಲಿ ರಾಧಿಕಾ ಆಗ್ಲಿ ಈ ಊರಿಗೆ ಬರಬೇಡಿ. ನಮ್ ಯಾರ ಕಣ್ಣಿಗೂ ಕಾಣಿಸ್ಕೋಬೇಡಿ. ಯಾಕಂದ್ರೆ ರಾಧಿಕಾ ಈ ಮನೆಯಿಂದ ಹೊರಟೋದ್ರೆ ಆ ಸಂಕಟದಿಂದ ಸುಧಾರಿಸ್ಕೊಳ್ಳೋದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಹೇಗೋ ಮರಿತೀನಿ, ಪರವಾಗಿಲ್ಲ. ಆದ್ರೆ ಮತ್ತೆ ಮತ್ತೆ ಕಣ್ಮುಂದೆ ಬರ್ತಿದ್ರೆ ನೋವಾಗೋದೇ ಇಲ್ಲ, ವಾಸನೆ ಆಗೋದಿಲ್ಲ. ಸಾಕಾಗೋಗ್ಬಿಟ್ಟಿದೆ ನನ್ಗೆ. ಮಗಳ ಹೆಸರಲ್ಲಿ ಕಣ್ಣೀರು ಇಟ್ಟು ಇಟ್ಟು